ನಾನು ಕೃಷ್ಣ. ಬೆಳಗ್ಗೆ 9 ಗಂಟೆ ಆಗಿತ್ತು. ಮನೆಯಲ್ಲಿ ಎಲ್ಲರೂ ತಿಂಡಿ ತಿನ್ನುತ್ತಾ ಕುಳಿತಿದ್ದೆವು. ಆಗ ಅಮ್ಮನ ತಟ್ಟೆಯಲ್ಲಿ ಚಪಾತಿ ಪಲ್ಯ ಖಾಲಿಯಾಗಿತ್ತು. ಆದರೆ 2 ದೋಸೆ ಹಾಗೆ ಹಾಟ್ ಬಾಕ್ಸ್ನಲ್ಲಿ ಉಳಿದಿದ್ದವು. ಅಮ್ಮ ಸುತ್ತಮುತ್ತ ನೋಡಿದರು, ಯಾರಾದರೂ ನನ್ನನ್ನು ಗಮನಿಸುತ್ತಾರಾ ಎಂದು. ನಾನು ಗಮನಿಸುತ್ತಿದ್ದೆ, ಆದರೆ ಏನನ್ನೂ ಹೇಳಲಿಲ್ಲ. ಯಾಕಂದರೆ ಅತ್ತಿಗೆ ಮನೆಯಲ್ಲಿ ಇದ್ದರೆ ನಾವ್ಯಾರೂ ಏನನ್ನೂ ಹೇಳ್ತಿರ್ಲಿಲ್ಲ. ಅವರು ಬಜಾರಿಯ ಹೆಂಗಸು. ಏನಾದರೂ ಸಣ್ಣ ವಿಷಯಕ್ಕೂ ಕೂಡ ದೊಡ್ಡ ಬಾಯಿ ಮಾಡಿಕೊಂಡು ಜಗಳಕ್ಕೆ ನಿಂತು ಬಿಡುತ್ತಿದ್ದರು. ಆದ್ದರಿಂದ ಮನೆಯಲ್ಲಿ ಯಾರು ಏನು ಅವರ ಮುಂದೆ ಹೆಚ್ಚು ಮಾತನಾಡ್ತಿರಲಿಲ್ಲ. ಆದರೆ ನಾನು ಈಗ ಕೇಳಬೇಕು ಅಂದ್ಕೊಂಡೆ. ಅಣ್ಣ ಅಂತೂ ಕೇಳುವುದಿಲ್ಲ ಅಂತ ತಿಳಿದು ಕೇಳುವಷ್ಟರಲ್ಲಿ ಅಮ್ಮನೇ ಕೇಳಿಬಿಟ್ಟಳು. ರತ್ನ, ದೋಸೆ ಪಲ್ಯ ಕೊಡಮ್ಮ ಅಂತ. ಅಮ್ಮ ಹೇಳಿದ ಮಾತನ್ನು ಕೇಳಿದ ತಕ್ಷಣ ಅತ್ತಿಗೆ ಮುಖದಲ್ಲಿ ಕೋಪ ಹೊರಹೊಮ್ಮಿತು. ಯಾಕೆ ನಿಮಗೆ ದೋಸೆ ಆಲೂಗಡ್ಡೆ ಪಲ್ಯ ಯಾಕೆ? ನಿಮಗೆ BP ಶುಗರ್ ಇರುವುದು ಮರ್ತೋಯ್ತಾ? ಈಗ ತಿಂದಿರುವುದು ಸಾಕು, ಎದ್ದೇಳಿ ಅಂದರು. ಅತ್ತಿಗೆ ಹಾಗೆ ಮಾತನಾಡುವಾಗ ನಾನು ಅಣ್ಣನ ಮುಖವನ್ನು ನೋಡಿದೆ. ಆದರೆ ಅವನು ಏನು ಮಾತನಾಡದೆ ಏನು ನಡೆದಿಲ್ಲವೇನೋ ಎನ್ನುವ ಹಾಗೆ ಇದ್ದ. ಅಮ್ಮ ಅತ್ತಿಗೆಯ ಮಾತಿಗೆ ಬೇಜಾರು ಮಾಡಿಕೊಂಡು ಕೈ ತೊಳೆದುಕೊಂಡರು. ಆಗ ನಾನು ಅಮ್ಮನನ್ನು ಕರೆದು ಹೇಳಿದೆ, ಇರಮ್ಮ ಎಂದು ಹೇಳಿ, ಅತ್ತಿಗೆ, ಅಮ್ಮ ಮನೆಯಲ್ಲಿ ದಿನಪೂರ್ತಿ ಕೆಲಸ ಮಾಡ್ತಾರೆ. ಅವರಿಗೆ ಆ ಕೆಲಸ ಎಲ್ಲ ಮಾಡೋದಕ್ಕೆ ಶಕ್ತಿ ಬೇಡವಾ? ಹೀಗೆ ಅರ್ಧಂಬರ್ಧ ತಿಂದರೆ ಅವರಿಗೆ ಹೊಟ್ಟೆ ಎಲ್ಲಿಂದ ತುಂಬುತ್ತೆ? ಶಕ್ತಿ ಎಲ್ಲಿಂದ ಬರುತ್ತೆ ಎಂದು ಕೇಳಿದೆ. ಆಗ ಅತ್ತಿಗೆಗೆ ನನ್ನ ಮಾತು ಕೇಳಿ ತುಂಬ ಕೋಪ ಬಂತು. ಅವರು ಕೋಪದಿಂದ ಹೇಳಿದರು, ಇಂಥ ಮಾತುಗಳಿಗೆ ಏನೂ ಕಮ್ಮಿ ಇಲ್ಲ. ದುಡಿಯೋದು ನಿಮ್ಮಣ್ಣ ಒಬ್ಬರೇ, ತಿನ್ನುವುದು ಮಾತ್ರ ನೀನು ನಿನ್ನ ತಾಯಿ ಇಬ್ಬರು ಮನೆಯಲ್ಲಿ ಬಿಟ್ಟಿಯಾಗಿ ತಿಂದು ಆರಾಮವಾಗಿದ್ದೀರಾ. ನಿಮ್ಮಣ್ಣ ಮಾತ್ರ ಕಷ್ಟಪಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಆದರೆ ಈ ಥರ ಮಾತಾಡೋಕ್ಕೇನು ಕಮ್ಮಿ ಇಲ್ಲ, ಚೆನ್ನಾಗಿ ಬರುತ್ತವೆ ಮಾತುಗಳು ಅಂತ ಹೇಳಿದ್ರು. ಆ ಮಾತುಗಳನ್ನು ಕೇಳಿ ನನಗೆ ತುಂಬ ನೋವಾಯಿತು. ಆಗ ನಾನು ಸೈಲೆಂಟ್ ಆಗಿಬಿಟ್ಟೆ. ಆದರೆ ಅಮ್ಮ ಹಸಿದುಕೊಂಡಿರುವುದು ನನಗೆ ತುಂಬ ದುಃಖ ಉಂಟು ಮಾಡಿತು. ಅದಕ್ಕೆ ನಾನು ನನ್ನ ಪ್ಲೇಟ್ನಲ್ಲಿ ಇದ್ದ ತಿಂಡಿಯನ್ನು ಅಮ್ಮನ ಪ್ಲೇಟ್ಗೆ ಹಾಕಿ, ಅಮ್ಮ ನೀನು ತಿಂಡಿ ತಿನ್ನು ಎಂದು ಹೇಳಿದೆ. ನಾನು ಹಾಗೆ ಹೇಳಿದ್ದನ್ನು ಕೇಳಿಸಿಕೊಂಡು ಅತ್ತಿಗೆ ನನ್ನ ಬಳಿ ಇದ್ದ ತಿಂಡಿಯ ಪ್ಲೇಟನ್ನು ತೆಗೆದುಕೊಂಡು ಆಚೆ ಬಿಸಾಕಿದರು. ನಿನಗೆ ನನ್ನ ಮಾತು ಅರ್ಥವಾಗುವುದಿಲ್ವಾ ಎಂದು ಮತ್ತಷ್ಟು ಕೋಪದಿಂದ ಕಿರುಚಾಡಿದರು. ಇದರಿಂದ ನನ್ನ ಮನಸ್ಸು ಹೊಡೆದು ಚೂರಾಯಿತು. ನಿಮಗೆ ನಿಜವಾಗ್ಲೂ ಮನುಷ್ಯತ್ವ ಅನ್ನೋದು ಇದೆಯಾ? ತಿನ್ನೋ ಅನ್ನನ ಈ ಥರ ಕಿತ್ಕೊಂಡು ಬಿಸಾಕ್ತಿದ್ದೀರಲ್ಲ. ಅತ್ತೆ ಅಂತ ಗೌರವ ಅಂತೂ ಇಲ್ಲ ನಿಮಗೆ. ಕೊನೆ ಪಕ್ಷ ಊಟನಾದರೂ ಕೊಡಬೇಕಲ್ವಾ? ಯಾಕೆ ಇಷ್ಟೊಂದು ನೋವು ಕೊಟ್ಟು ಅವಮಾನ ಮಾಡ್ತಿದ್ದೀರಾ ಎಂದು ಕೇಳಿದೆ. ಆಗ ನನ್ನ ಅತ್ತಿಗೆ ಇದ್ದಕ್ಕಿದ್ದಂತೆ ಅಳಲು ಶುರು ಮಾಡಿದಳು. ಏಕೆಂದರೆ ಆಗ ಅಣ್ಣ ಒಳಗೆ ಬರುತ್ತಿದ್ದ ಮತ್ತು ಅಣ್ಣನ ಬಳಿ ಹೇಳಿದರು, ನೋಡಿ ಕಾರ್ತಿಕ್, ನಿಮ್ಮ ಮಗ ನನಗೆ ಎಂತೆಂಥ ಮಾತುಗಳನ್ನು ಹೇಳಿ ಅವಮಾನ ಮಾಡ್ತಿದ್ದಾನೆ. ನೀವೀಗ ಬರದೇ ಹೋಗಿದ್ದಿದ್ರೆ ಅವನು ಕೋಪದಿಂದ ನನಗೆ ಹೊಡೆದೇ ಬಿಡ್ತಿದ್ದ. ಯಾವ ರೀತಿ ಕೂಗಾಡ್ತಿದ್ದಾನೆ ನೀವೇ ನೋಡಿ ಅಂತ ಹೇಳಿದ್ರು. ಆಗ ಅಣ್ಣ, ಏನು ಅಂತ ಮಾತಾಡ್ತಿದ್ದೀಯಾ ಕೃಷ್ಣ? ಅತ್ತಿಗೆ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ? ನಿನಗೆ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ ನಿನಗೆ. ಮೊದಲು ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದನ್ನು ಕಲ್ತ್ಕೊ ಅಂತ ಹೇಳಿದ. ಅಣ್ಣನ ಮಾತನ್ನು ಕೇಳಿ ನಾನು ಆಶ್ಚರ್ಯಪಟ್ಟೆ ಮತ್ತು ಹೇಳಿದೆ, ಅಣ್ಣ, ನೀನು ಇಲ್ಲಿವರೆಗೂ ನಿನ್ನ ಹೆಂಡತಿ ಅಮ್ಮನಿಗೆ ಅವಮಾನ ಮಾಡ್ತಿದ್ರು, ಅವರಿಗೆ ತಿನ್ನೋದಕ್ಕೆ ಸರಿಯಾಗಿ ಊಟ ಕೊಡದೇ ಇದ್ದಾಗ ಒಂದು ಮಾತನ್ನು ಕೂಡ ಹೇಳದೆ ಮೌನವಾಗಿ ಸುಮ್ಮನೆ ಕುಳಿತುಕೊಂಡಿರ್ತೀಯ. ಆದರೆ ಈಗ ಅತ್ತಿಗೆ ಒಂದು ಮಾತು ಹೇಳಿದ ಕ್ಷಣ ನನಗೆ ಬೈಯೋದಕ್ಕೆ ಬರ್ತಿದ್ಯಾ? ನೀನು ಆವಾಗ ಇಲ್ಲೇ ಇದ್ದೇ ಅಲ್ವಾ? ಕೇಳ್ಬೋದಿತ್ತಲ್ಲ, ಅತ್ತಿಗೆನ ಯಾಕೆ ಅಮ್ಮನಿಗೆ ಊಟ ಕೊಡ್ತಿಲ್ಲ ಅಂತ. ಆಗ ಇಲ್ಲದೇ ಇರೋ ರೋಷ ವೇಷ ಈಗ ನಿನಗೆ ಬಂದು ಬಿಡ್ತಾ ಎಂದ ಮಾತುಗಳನ್ನು ಕೇಳಿ ಅಣ್ಣನಿಗೆ ನನ್ನ ಮೇಲೆ ಕೋಪ ಬಂತು. ನೋಡೋ ಕೃಷ್ಣ, ಇಂಥ ಮಾತನಾಡೋದಕ್ಕೆ ಕಮ್ಮಿ ಏನೂ ಇಲ್ಲ. ಕೈಯಲ್ಲಿ ಕೆಲಸ ಇಲ್ಲದೆ ಇದ್ದರೂ ಮನೆಯಲ್ಲಿ ಖಾಲಿ ಕೂತ್ಕೊಂಡು ಹೊಟ್ಟೆ ಊದೋ ಥರ ತಿಂತಿದ್ರೆ ಬರೀ ಇಂಥ ಮಾತುಗಳು ಬರದೆ ಇನ್ನೇನು ಬರುತ್ತೆ ಹೇಳು? ಸ್ವಲ್ಪ ನಿನ್ನ ನಾಲ್ಗೆಯನ್ನು ಹದ್ದುಬಸ್ತಲ್ಲಿ ಇಟ್ಕೊಂಡು ಇರು, ಇಲ್ಲ ಅಂದರೆ ಈ ಮನೆಯಲ್ಲಿ ನನ್ನಷ್ಟು ಕೆಟ್ಟವರು ಯಾರೂ ಇರೋದಿಲ್ಲ ಅಂತ ಹೇಳಿದ ಅಣ್ಣ. ಆಗ ನಾನು ಹೇಳಿದೆ, ಹೌದಣ್ಣ, ನಿನ್ನಷ್ಟು ಕೆಟ್ಟವನು ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಇಡೀ ಊರಿನಲ್ಲೂ ಕೂಡ ಯಾರೂ ಇಲ್ಲ. ನೀನು ಹೇಳ್ತಿರೋದು ಕರೆಕ್ಟಾಗಿದೆ ಅಂದಾಗ ಅಣ್ಣನಿಗೆ ಮತ್ತಷ್ಟು ಕೋಪ ಹೆಚ್ಚಾಯಿತು. ನನ್ನನ್ನು ಕೆಕ್ಕರಿಸಿ ನೋಡುತ್ತಿದ್ದ ಮತ್ತು ಅದೇ ಕೋಪದಲ್ಲಿ ನನ್ನ ಮೇಲೆ ಕೈ ಮಾಡಿದ ಮತ್ತು ನನ್ನ ಕತ್ತನ್ನು ಹಿಡಿದುಕೊಂಡು ಮನೆಯಿಂದ ಹೊರಗೆ ನೂಕಿದ. ನಿನ್ನಂಥವರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಎಂದು ಹೇಳಿದ. ಆಗ ನನ್ನ ಅಮ್ಮ, ಕಾರ್ತಿಕ್, ನೀನು ಏನು ಮಾತಾಡ್ತಿದ್ದೀಯಾ? ಈ ಮನೆ ನಿನ್ನೊಬ್ಬನಿಗೆ ಸೇರಿದ್ದಲ್ಲ. ಇದರಲ್ಲಿ ಕೃಷ್ಣನಿಗೂ ಭಾಗ ಇದೆ. ಇದು ನಿನ್ನ ತಂದೆ ಹಾಗೂ ನಾನು ಕಷ್ಟಪಟ್ಟು ದುಡಿದು ಈ ಮನೆನ ಕಟ್ಟಿದ್ದೀವಿ. ಇದರ ಮೇಲೆ ನಿನಗೆಷ್ಟು ಅಧಿಕಾರ ಇದೆಯೋ ಅವನಿಗೂ ಅಷ್ಟೇ ಇದೆ ಅಂತ ಹೇಳಿದ್ರು. ಅದನ್ನು ಕೇಳಿದ ಅಣ್ಣನಿಗೆ ಅಮ್ಮನ ಮೇಲೆ ಕೂಡ ಕೋಪ ಬಂತು. ನೋಡಮ್ಮ, ನೀನು ಯಾವತ್ತೂ ನನ್ನ ಮೇಲೆ ಪ್ರೀತಿನ ತೋರಿಸೇ ಇಲ್ಲ. ಯಾವಾಗಲೂ ಸಹ ನಿನ್ನ ಚಿಕ್ಕ ಮಗ ಏನು ಕೆಲಸ ಮಾಡದಿದ್ರೂ ಕೂಡ ಅವನಿಗೆ ಪ್ರೀತಿ ತೋರಿಸ್ತೀಯ. ನಿನ್ನ ಪ್ರೀತಿಯ ಚಿಕ್ಕ ಮಗ ಇದ್ದಾನಲ್ಲ, ಅವನನ್ನು ಈಗ ಹೊರಗಡೆ ಹಾಕಿದ್ದೇನೆ. ನೀನು ನನ್ನ ಜೊತೆ ಇದ್ದು ಏನು ಮಾಡ್ತೀಯಾ? ನೀನು ಕೂಡ ಅವನ ಜೊತೆನೇ ಹೋಗು ಎಂದು ಹೇಳಿ ಅಮ್ಮನನ್ನು ಕೂಡ ಹೊರಗೆ ಹಾಕಿ ಮನೆಯ ಬಾಗಿಲನ್ನು ಮುಚ್ಚಿಕೊಂಡ. ಇದನ್ನೆಲ್ಲ ನೋಡಿ ನಾನು ಸಹಿಸಿಕೊಂಡೆ. ಆದರೆ ಅಮ್ಮನನ್ನು ಆ ರೀತಿ ಹೊರಗೆ ಹಾಕಿ ಬಾಗಿಲು ಮುಚ್ಚಿದ್ದನ್ನು ನೋಡಿ ನನಗೆ ಏನು ಮಾಡಬೇಕೆಂದೇ ಅರ್ಥವಾಗಲಿಲ್ಲ. ಒಂದು ಕಡೆ ಕೋಪ ಕುದಿಯುತ್ತಿತ್ತು, ಇನ್ನೊಂದು ಕಡೆ ಅಮ್ಮನನ್ನು ನೋಡಿ ಆ ಕೋಪವನ್ನು ತಡೆದುಕೊಳ್ಳಬೇಕೆನಿಸುತ್ತಿತ್ತು. ಆದರೆ ಅಮ್ಮನನ್ನು ಈಗ ಎಲ್ಲಿ ಇರಿಸಲಿ, ಯಾರ ಮನೆಗೆ ಕರೆದುಕೊಂಡು ಹೋಗಲಿ, ಅಷ್ಟಕ್ಕೂ ಏನು ಮಾಡಬೇಕೆಂದೇ ನನಗೆ ಈಗ ಅರ್ಥವಾಗುತ್ತಿರಲಿಲ್ಲ. ಆಗ ನಾನು ಅಮ್ಮನ ಬಳಿ ಹೇಳಿದೆ,
ನಾನು ಹೇಗೋ ರಸ್ತೆಯಲ್ಲಿ ಇದ್ದರೂ ನಡೆಯುತ್ತೆ. ಆದರೆ ನಿಮ್ಮನ್ನು ನಾನು ಹೀಗೆ ಬೀದಿಯಲ್ಲಿ ಇರಿಸಿಕೊಂಡು ಹೇಗೆ ನೋಡಿಕೊಳ್ಳಿ? ನನ್ನ ಕೈಯಲ್ಲಿ ಈಗ ಒಂದು ನಯಾ ಪೈಸಾ ಕೂಡ ಇಲ್ಲ ಅಂದಾಗ ಅಮ್ಮನಿಗೆ ಅದರಿಂದ ತುಂಬ ನೋವಾಯಿತು. ಮಗ ಕೃಷ್ಣ, ನೀನು ಕೂಡ ನನ್ನ ಬಿಟ್ಟು ಎಲ್ಲಾದರೂ ಹೋಗಿ ಚೆನ್ನಾಗಿ ಬದುಕು. ನಾನು ನಿಮ್ಮಿಬ್ಬರಿಗೂ ಈಗ ಭಾರವಾಗಿ ಬಿಟ್ಟಿದ್ದೇನೆ. ದೊಡ್ಡ ಮಗ ಏನೋ ನನ್ನ ಮನೆಯಿಂದ ಹೊರಹಾಕಿದ. ಇನ್ನು ನೀನು ನನ್ನ ಭಾರವಾಗಿ ಬಿಟ್ಟಿದ್ದೇನೆ ಅಂದ್ಕೊಂಡಿದ್ದೀಯಾ? ನಾನು ಇನ್ನು ಬದುಕುವುದರಲ್ಲಿ ಅರ್ಥವಿಲ್ಲ. ಇನ್ನು ನನ್ನ ದಾರಿ ಸಾವಿನೆಡೆಗೆ ಮಾತ್ರ ಎಂದು ಹೇಳಿದ ಅಮ್ಮನ ಮಾತನ್ನು ಕೇಳಿ ನನ್ನ ಹೃದಯ ಚೂರಾಯಿತು. ಅಮ್ಮ, ಏನಮ್ಮ ಹೀಗೆ ಹೇಳ್ತಿದ್ದೀಯಾ? ಅಪ್ಪನ ಮೇಲೆ ಆಣೆಗೂ ನಾನು ಆ ರೀತಿ ಮಾತಾಡಲಿಲ್ಲ ಅಮ್ಮ. ನೀನು ನನಗೆ ಸಪೋರ್ಟ್ ಮಾಡದಿದ್ದರೆ ಮನೆಯಲ್ಲಿ ಹುಷಾರಾಗಿ ಇರ್ತಿದ್ದೆ ಅನ್ನೋ ಅನುಕಂಪದಿಂದ ಹೇಳಿದೆ. ಅದನ್ನು ಬಿಟ್ಟು ಬೇರೆ ಯಾವ ಉದ್ದೇಶನೂ ನನಗೆ ಇಲ್ಲ. ಈಗ ನನಗೂ ನಿನ್ನನ್ನು ಬಿಟ್ಟರೆ ಯಾರಿದ್ದಾರೆ ಎಂದು ಹೇಳಿ ಅಮ್ಮನನ್ನು ತಬ್ಬಿಕೊಂಡೆ. ಆದರೆ ಈಗ ನನಗೆ ಅಮ್ಮನನ್ನು ಎಲ್ಲಿರಿಸಬೇಕು, ಏನು ವ್ಯವಸ್ಥೆ ಮಾಡಬೇಕು ಎಂದು ಯೋಚಿಸ್ತಿದ್ದೆ. ಆಗ ತಕ್ಷಣ ನನಗೆ ನೆನಪಿಗೆ ಬಂದದ್ದು ನನ್ನ ಗೆಳೆಯ ಸತೀಶ. ಅವನಿಗೆ ಫೋನ್ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳಿದೆ. ಆಗ ಅವನು ನನ್ನ ಕಷ್ಟಕ್ಕೆ ಸ್ಪಂದಿಸಿ, ಸರಿ, ಅಮ್ಮನನ್ನು ಹಾಗೆಲ್ಲ ರಸ್ತೆಯಲ್ಲಿ ನಿಲ್ಲಿಸ್ಕೊಳ್ಬೇಡ, ನಮ್ಮ ಮನೆಗೆ ಕರೆದುಕೊಂಡು ಬಾ ಎಂದು ಹೇಳ್ದ. ನಾನು ಕೂಡ ಸ್ವಲ್ಪ ದಿನ ಏನಾದರೂ ಮಾಡಿ ಹಣ ಸಂಪಾದನೆ ಮಾಡೋವರೆಗೂ ಅಮ್ಮನನ್ನು ಸತೀಶನ ಮನೆಯಲ್ಲಿ ಇರಿಸಿಕೊಂಡಿರುವುದೇ ಒಳ್ಳೆಯದು ಅಂತ ಹೇಳಿ ಅವನ ಮನೆಗೆ ಕರೆದುಕೊಂಡು ಹೋದೆ. ಮತ್ತು ಸತೀಶನಿಗೆ ಹೇಳಿದೆ, ನಾನು ಒಂದು ಪುಟ್ಟ ಮನೆ ಮಾಡಿಕೊಳ್ಳುವವರೆಗೂ ನಿನ್ನ ಮನೆಯಲ್ಲಿರಲು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಋಣನ ನಾನು ಹೇಗೆ ತೀರಿಸಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನನ್ನ ಗೆಳೆಯ ಸತೀಶ, ನೋಡೋ, ಸ್ನೇಹಿತರು ಅಂದರೆ ಕಷ್ಟದಲ್ಲಿದ್ದಾಗ ಕೈ ಹಿಡಬೇಕು, ಸುಖದಲ್ಲಿದ್ದಾಗ ಹೋಗಿ ಅವನ ಹತ್ರ ಇರೋ ದುಡ್ಡನ್ನು ಖರ್ಚು ಮಾಡಿಸಿ ತಿಂದು ಉಂಡು ಅವನನ್ನು ಬೀದಿಲಿ ಬಿಡೋದಲ್ಲ. ಅಮ್ಮ ನನಗೂ ಅಮ್ಮನೇ, ನೀನು ನನಗೆ ತಮ್ಮ ಇದ್ದಂಗೆ. ನೀನು ಎಷ್ಟು ದಿನ ಬೇಕು ಅಷ್ಟು ದಿನ ನೀವು ಇಲ್ಲಿ ಆರಾಮವಾಗಿ ಇರಬಹುದು. ಅದರಿಂದ ನನಗೆ ಯಾವುದೇ ತೊಂದರೆ ಇಲ್ಲ. ನಾನು ಕೂಡ ಒಬ್ಬನೇ ಇದ್ದೇನೆ. ಈಗ ನನಗೂ ಕೂಡ ಒಂದು ಚಿಕ್ಕ ಕುಟುಂಬ ಆದಂತಾಯಿತು ಅಂತ ಹೇಳಿದ. ಮಾರನೇ ದಿನ ನಾನು ನನ್ನ ಓದಿನ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಕೆಲವು ಆಫೀಸ್ಗಳಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟೆ. ಆದರೆ ಯಾರೂ ನನಗೆ ಕೆಲಸವನ್ನು ಕೊಡಲಿಲ್ಲ. ಫೋನ್ ಮಾಡುತ್ತೇವೆ, ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೇವೆ ಎಂದು ಹೇಳಿದರು. ಆಗ ನನಗೆ ಏನು ಮಾಡಬೇಕೆಂದು ಅರ್ಥವಾಗ್ತಿರಲಿಲ್ಲ. ಮತ್ತೆ 3-4 ದಿನ ಅದೇ ಸರ್ಟಿಫಿಕೇಟ್ ಜೊತೆಯಲ್ಲಿಟ್ಟುಕೊಂಡು ಇನ್ನಷ್ಟು ಕಂಪನಿಗಳಿಗೆ ತಿರುಗಾಡಿದೆ. ಆದರೆ ಎಲ್ಲೂ ಕೆಲಸ ಸಿಗಲಿಲ್ಲ. ಹೀಗೆ 15 ದಿನವಾದರೂ ನನಗೆ ಕೆಲಸ ಸಿಗಲೇ ಇಲ್ಲ. ಇನ್ನು ನಾನು ಸ್ನೇಹಿತನ ಮನೆಯಲ್ಲಿ ಎಷ್ಟು ದಿನ ಅಂತ ಇರುವುದು? ಈಗ ನಾನು ಏನಾದರೂ ಮಾಡಿ ಮನೆಯನ್ನು ಹುಡುಕಲೇಬೇಕು. ಯಾಕಂದರೆ ಅವನ ಮನೆಗೆ ಅವನ ಅಪ್ಪ ಅಮ್ಮ ಬರ್ತಿರ್ತಾರೆ. ನಮ್ಮನ್ನು ನೋಡಿ ಅವರ ಮನಸ್ಸಿನಲ್ಲಿ ಏನನ್ಸುತ್ತೋ ಏನೋ. ಆದರೆ ಈಗ ಏನು ಮಾಡಲಿ? ಇದನ್ನೆಲ್ಲ ನೆನೆಸಿಕೊಂಡ್ರೆ ತಲೆ ಸಿಡಿದಂತಾಗುತ್ತಿತ್ತು. ಆದರೆ ಹೊರಗೆ ಹೇಳಿಕೊಳ್ಳಲಾಗುತ್ತಿರಲಿಲ್ಲ. ಭಗವಂತ, ಯಾಕಪ್ಪ ನೀನು ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀಯಾ? ಕೆಲವೊಬ್ಬರಿಗೆ ಬಹಳಷ್ಟು ಹಣ ಆಸ್ತಿ ಕೊಡ್ತೀಯ, ಆದರೆ ಕೆಲವರಿಗೆ ಏನನ್ನೂ ಕೂಡ ಕೊಡೋದಿಲ್ಲ. ಹೇಳಬೇಕಂದ್ರೆ ಅಣ್ಣ ನನಗಿಂತ ಕಡಿಮೆ ಓದಿದ್ದ, ಆದರೂ ಅವನಿಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಆದರೆ ನಾನು ಅಣ್ಣನಿಗಿಂತ ತುಂಬ ಚೆನ್ನಾಗಿ ಓದಿದ್ದೇನೆ. ನನಗೆ ಯಾಕೆ ಕೆಲಸ ಸಿಗ್ತಾ ಇಲ್ಲ? ನನಗೆ ಯಾಕಪ್ಪ ದೇವರು ಇಷ್ಟೊಂದು ಪರೀಕ್ಷೆ? ಸದ್ಯಕ್ಕೆ ನನಗೊಂದು ಯಾವುದಾದ್ರೂ ಚಿಕ್ಕ ಕೆಲಸವನ್ನಾದರೂ ಸಿಗುವ ಹಾಗೆ ಮಾಡು ತಂದೆ ಅಂದುಕೊಂಡು ರಸ್ತೆಯಲ್ಲಿ ಹೋಗುತ್ತಿರುವಾಗ ಎದುರಿಗೆ ಮರದ ಮೇಲೆ ಅಂಟಿಸಿರುವ ಪೇಪರ್ನ ಮೇಲೆ ನನ್ನ ಕಣ್ಣು ಬಿತ್ತು. ಆ ಪೇಪರ್ನಲ್ಲಿ ಬ್ಯಾಂಕ್ನಲ್ಲಿ ಅಟೆಂಡರ್ ಕೆಲಸ ಮಾಡುವ ಕೆಲಸ ಖಾಲಿ ಇದೆ, ತಿಂಗಳಿಗೆ 7,000 ಸಂಬಳ ಮತ್ತು ಉಳಿದುಕೊಳ್ಳಲು ಮನೆಯನ್ನು ಕೊಡಲಾಗುತ್ತದೆ ಎಂದು ಬರೆದಿತ್ತು. ಅದನ್ನು ನೋಡಿ ನನ್ನಲ್ಲಿ ಸಣ್ಣದೊಂದು ಆಸೆ ಮೂಡಿತು. ಅಷ್ಟೇ ಬೇಗ ನೋವು ಕೂಡ ಆಯಿತು. ಇಷ್ಟೆಲ್ಲ ಓದಿ ಈಗ ನಾನು ಈ ಕೆಲಸವನ್ನು ಮಾಡಬೇಕಾ ಎಂದು. ಆದರೆ ಈಗ ಈ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗ ಎದ್ದು ಆ ಬ್ಯಾಂಕಿಗೆ ಇಂಟರ್ವ್ಯೂಗೆ ಹೋದೆ. ಅಲ್ಲಿ ನನ್ನನ್ನು ಇಂಟರ್ವ್ಯೂಗೆ ತೆಗೆದುಕೊಳ್ಳುವ ವ್ಯಕ್ತಿ ನನ್ನನ್ನು ನೋಡಿ ಆಶ್ಚರ್ಯಪಟ್ಟರು. ನೀವು ಅಟೆಂಡರ್ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ ಎಂದು. ಯಾಕಂದರೆ ನಾನು ತುಂಬ ಚೆನ್ನಾಗಿ ಓದಿಕೊಂಡಿದ್ದೆ, ನೋಡಲು ಸುಂದರವಾಗಿದ್ದೆ. ನಂತರ ಅವರು ನನ್ನ ಬ್ಯಾಂಕ್ ಮ್ಯಾನೇಜರ್ ಹತ್ತಿರ ಕರೆದುಕೊಂಡು ಹೋದರು. ಆ ಮ್ಯಾನೇಜರ್ ನನ್ನ ಸರ್ಟಿಫಿಕೇಟ್ಗಳನ್ನೆಲ್ಲ ನೋಡಿ ಆಶ್ಚರ್ಯಪಟ್ಟರು. ಇಷ್ಟು ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿರೋ ನೀನು ಅಟೆಂಡರ್ ಕೆಲಸಕ್ಕೆ ಬಂದಿದ್ದೀಯಾ ಅಂತ ಕೇಳಿದ್ರು. ಅವರು ಕೇಳಿದ ಪ್ರಶ್ನೆಗಳಿಗೆ ನನ್ನ ಕಣ್ಣಲ್ಲಿ ನೀರು ಜಿನುಗಿದವು. ನಾನು ಭಾರವಾದ ನೋವಿನಿಂದಲೇ ಹೇಳಿದೆ, ಹೌದು ಸರ್, ನಾನು ಇರುವ ಪರಿಸ್ಥಿತಿಯಲ್ಲಿ ನನಗೆ ಈ ಕೆಲಸ ತುಂಬ ಅಗತ್ಯವಾಗಿದೆ. ಈ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ತುಂಬ ಕಂಪನಿಗಳಿಗೆ ಅಲೆದಾಡಿದ್ದೇನೆ. ಆದರೆ ಅಲ್ಲಿ ಎಲ್ಲಿಯೂ ನನಗೆ ಕೆಲಸ ಸಿಗಲಿಲ್ಲ. ನನ್ನ ಬಳಿ ಈಗ ಸಮಯ ಇಲ್ಲ. ನನಗೆ ಮೊದಲು ಒಂದು ಕೆಲಸ ಬೇಕು, ಅದಕ್ಕೆ ಇಲ್ಲಿಗೆ ಬಂದೆ ಎಂದು ಹೇಳಿದೆ. ಆಗ ಮ್ಯಾನೇಜರ್ ಹೇಳಿದ್ರು, ಸರಿ, ನಿನಗೆ ಕೆಲಸ ಅಷ್ಟೊಂದು ಅವಶ್ಯಕತೆ ಇದೆ ಎಂದು ಹೇಳ್ತಿದ್ದೀಯಾ, ನಿನಗೆ ನಾನು ಕೆಲಸವನ್ನು ಕೊಡುತ್ತೇನೆ ಎಂದರು. ನಂತರ ಅದೇ ಬ್ಯಾಂಕಿನಲ್ಲಿ ಟೆರೆಸ್ ಮೇಲೆ ಒಂದು ರೂಮನ್ನು ಸಹ ಕೊಟ್ಟರು. ಇದನ್ನೆಲ್ಲ ಕಂಡು ನಾನು ಖುಷಿ ಪಡ್ಲಾ ಇಲ್ಲ ನೊಂದುಕೊಳ್ಳ ಎಂದು ಗೊತ್ತಾಗಲಿಲ್ಲ. ಅಲ್ಲಿಂದ ನಾನು ಸೀದಾ ನನ್ನ ಗೆಳೆಯನ ಮನೆಗೆ ಹೋದೆ. ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ದಕ್ಕೆ ಅವನಿಗೆ ಕೃತಜ್ಞತೆ ತಿಳಿಸಿದೆ. ಈಗ ನನಗೆ ಕೆಲಸ ಸಿಕ್ಕಿದೆ, ನಾನು ಇಲ್ಲಿಂದ ಹೋಗ್ತಿದ್ದೇನೆ. ನೀನು ನನಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದೀಯಾ. ಹಾಗೆ ನೀನು ಯಾವತ್ತಾದರೂ ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ನೀನು ಖಂಡಿತ ಈ ನಿನ್ನ ಗೆಳೆಯನನ್ನು ಕೇಳಬಹುದು. ನಾನು ನಿನಗೆ ಋಣಿಯಾಗಿರುತ್ತೇನೆ ಎಂದು ಹೇಳಿದೆ. ಆಗ ಅವನು, ಕೃಷ್ಣ, ಇದರಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಏನೋ ಇದೆ.
ಅದಿರಲಿ, ನಿನಗೆ ಎಲ್ಲಿ ಕೆಲಸ ಸಿಕ್ತು, ಏನು ಕೆಲಸ ಮಾಡ್ತಿದ್ಯಾ ಎಂದು ಅವನು ಕೇಳಿದ. ಆಗ ನಾನು ಅವನಿಗೆ ಬ್ಯಾಂಕ್ನಲ್ಲಿ ಕಣೋ ಅಂತ ಹೇಳಿದೆ. ಕೃಷ್ಣ, ನೀನು ಓದಿರೋದು ಸಿವಿಲ್ ಇಂಜಿನಿಯರ್, ನಿನಗೆ ಬ್ಯಾಂಕ್ನಲ್ಲಿ ಯಾವ ಕೆಲಸ ಸಿಗುತ್ತೆ, ನೀನೇನಾದರೂ ಅಲ್ಲಿ ಅಕೌಂಟೆಂಟ್ ಕೆಲಸ ಮಾಡ್ತಿದ್ಯಾ ಎಂದು ಕೇಳಿದ. ಆಗ ನಾನು ಇಲ್ಲ ಕಣೋ, ನಾನಲ್ಲಿ ಅಟೆಂಡರ್ ಕೆಲಸ ಮಾಡೋದಕ್ಕೆ ಸೇರ್ಕೊಂಡಿದ್ದೀನಿ ಎಂದ ನನ್ನ ಮಾತನ್ನು ಕೇಳಿ ನನ್ನ ಫ್ರೆಂಡ್ ಮೌನವಾಗಿ ನಿಂತ ಮತ್ತು ನನ್ನ ಕೈಗಳನ್ನು ಹಿಡಿದುಕೊಂಡು, ಕೃಷ್ಣ, ಈ ಮನೆ ಬಾಗಿಲು ನಿನಗೆ ಸದಾ ತೆಗೆದಿರುತ್ತೆ, ನೀನು ಇಲ್ಲೇ ಇರು, ನಿನ್ನ ಓದಿಗೆ ತಕ್ಕ ಹಾಗೆ ಕೆಲಸ ಸಿಗೋವರೆಗೂ ಬಿಡಬೇಡ, ಖಂಡಿತ ನಿನಗೆ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ, ಅಲ್ಲಿವರೆಗೂ ನೀನು ನಮ್ಮ ಮನೆಯಲ್ಲೇ ಇರು, ನೀನು ಎಲ್ಗೂ ಹೋಗೋ ಅವಶ್ಯಕತೆ ಇಲ್ಲ, ಈ ಅಟೆಂಡರ್ ಕೆಲಸ ನೀನು ಮಾಡಬೇಡ ಅಂತ ಹೇಳ್ದ. ಆದರೆ ನಾನು ಅವನ ಮಾತಿಗೆ ಧನ್ಯವಾದ ಹೇಳಿದೆ. ಇಷ್ಟು ದಿನ ಅಮ್ಮನ್ನ ನನ್ನನ್ನು ನಿನ್ನ ಮನೆಯಲ್ಲಿ ಇರೋದಕ್ಕೆ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣೋ, ಚಿಕ್ಕದ್ದೋ ದೊಡ್ಡದ್ದೋ ಒಂದು ಕೆಲಸ ಅಂತೂ ಸಿಕ್ಕಿದೆ, ಇರೋದಕ್ಕೆ ಮನೆ ಕೂಡ ಕೊಟ್ಟಿದ್ದಾರೆ, ಇಷ್ಟು ದಿನ ನನಗೆ ಯಾವುದೂ ಇರಲಿಲ್ಲ, ನೀನು ಹೇಳಿದ ಹಾಗೆ ಈ ಕೆಲಸ ಮಾಡಿಕೊಂಡೆ ನಾನು ಓದಿರೋ ತಕ್ಕನಾಗಿ ಕೆಲಸ ಸಿಗೋವರೆಗೂ ಹುಡ್ಕೋದನ್ನು ಬಿಡೋದಿಲ್ಲ ಅಂತ ಹೇಳಿ ಅಮ್ಮನನ್ನು ಕರೆದುಕೊಂಡು ಅಲ್ಲಿಂದ ಹೊರಟೆ. ಆದರೆ ನನ್ನ ಸ್ನೇಹಿತ ನಾನು ಹೋಗುತ್ತಿರುವುದಕ್ಕೆ ತುಂಬ ನೊಂದುಕೊಂಡ. ಆಗ ಅಮ್ಮ ನನ್ನನ್ನು ಕೇಳಿದ್ರು, ಕೃಷ್ಣ, ನಿನಗೆ ಕೆಲಸ ಎಲ್ಲಿ ಸಿಕ್ತಪ್ಪ ಅಂತ. ಆಗ ನಾನು ಅಮ್ಮನ ಬಳಿ ನಾನು ಒಂದು ರೂಮ್ನಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡುತ್ತೇನೆ ಎಂದು ಹೇಳಿದೆ. ಅದನ್ನು ಕೇಳಿ ಅಮ್ಮ ತುಂಬ ಸಂತೋಷಪಟ್ಲು. ಆದರೆ ನನಗೆ ಸುಳ್ಳು ಹೇಳದೆ ಬೇರೆ ದಾರಿ ಇರಲಿಲ್ಲ. ನಾನು ಇರೋ ನಿಜಾನ ಹೇಳಿದ್ರೆ ಅವಳು ತುಂಬ ನೊಂದುಕೊಳ್ತಾಳೆ ಅಂತ ನಾನು ಸುಳ್ಳು ಹೇಳಿದೆ. ಯಾಕಂದರೆ ಅವಳ ಆರೋಗ್ಯ ಕೂಡ ಸರಿ ಇಲ್ಲ. ಹಾಗಾಗಿ ಮಾರನೇ ದಿನದಿಂದ ನಾನು ಬ್ಯಾಂಕಿಗೆ ಕೆಲಸಕ್ಕೆ ಹೊರಟೆ. ನನ್ನ ಕೆಲಸವನ್ನು ನಾನು ತುಂಬ ಶ್ರದ್ಧೆಯಿಂದ ಜಾಗರೂಕತೆಯಿಂದ ಮಾಡ್ತಿದ್ದೆ ಮತ್ತು ನಾನು ಅಂದುಕೊಂಡಿದ್ದೆ ಚೆನ್ನಾಗಿ ಓದಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ. ಆದರೆ ಈಗ ಇಂತಹ ಕೆಲಸವನ್ನು ಮಾಡ್ತೀನಿ ಅಂತ ನಾನು ಕನಸಿನಲ್ಲೂ ಸಹ ಯೋಚನೆ ಮಾಡಿರಲಿಲ್ಲ. ನಾನು ಬ್ಯಾಂಕಿನಲ್ಲಿ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾ ಹೋದೆ. ಒಂದು ದಿನ ನನಗೆ 1 ತಿಂಗಳ ಸಂಬಳ ಬಂತು. ಅದನ್ನು ಕೈಯಲ್ಲಿ ಹಿಡಿದುಕೊಂಡಾಗ ಬೆಟ್ಟದಷ್ಟು ಸಂತೋಷ, ಕಣ್ಣಲ್ಲಿ ನೀರು ಬಂದವು. ನಾನು ನನ್ನ ಜೀವನದಲ್ಲಿ ಕನಿಷ್ಠ ಪಕ್ಷ ನನ್ನ ಕುರ್ಚಿಗಾಗಿ ಒಂದು 500 ರೂಪಾಯಿಗಳನ್ನು ಸಹ ಇಟ್ಟುಕೊಂಡಿರಲಿಲ್ಲ. ಆ ನೋಟನ್ನು ನೋಡಿ ಎಷ್ಟು ದಿನಗಳಾಗಿದ್ದವು. ಆಗ ಬ್ಯಾಂಕ್ ಮ್ಯಾನೇಜರ್ ನನ್ನ ಬಳಿ ಬಂದು ಯಾಕೆ ಕಣ್ಣಲ್ಲಿ ನೀರು, ಏನಾಯಿತು ಅಂತ ಕೇಳಿದ್ರು. ಆಗ ನಾನು ಏನೂ ಇಲ್ಲ ಸರ್ ಅಂತ ಹೇಳಿದೆ. ಆಗ ಅವರು, ನೀನು ತುಂಬ ಒಳ್ಳೆ ಹುಡುಗ, ಇಷ್ಟೆಲ್ಲ ಓದಿದ ನಿನಗೆ ಸ್ವಲ್ಪ ಕೂಡ ಅಹಂಕಾರ ಅನ್ನೋದು ಇಲ್ಲ, ನಿನ್ನ ಓದಿಗಿಂತ ಕಡಿಮೆ ಕೆಲಸ ಸಿಕ್ಕಿದ್ರು ಮಾಡ್ತಾ ಇದ್ದೀಯ, ನೀನು ಓದಿರೋ ವಿದ್ಯೆಗೆ ತಕ್ಕಂಥ ಕೆಲಸ ಸಿಗಬೇಕು ಅಂತ ಕಾಯ್ದೆ ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದೀಯ. ನಿನ್ನ ಈ ನಡವಳಿಕೆ ನನಗೆ ತುಂಬ ಇಷ್ಟ ಆಯಿತು. ಇಷ್ಟೆಲ್ಲ ಓದಿದ ನೀನು ಈ ಕೆಲಸವನ್ನು ಮಾಡೋದು ನನಗೂ ಕೂಡ ಇಷ್ಟ ಇಲ್ಲ. ಅದಕ್ಕೆ ನಾನು ನಿನ್ನ ಸರ್ಟಿಫಿಕೇಟನ್ನು ನನ್ನ ಫ್ರೆಂಡ್ಗೆ ಕಳಿಸಿದ್ದೇನೆ. ಅವನಿಗೆ ತುಂಬ ಕಂಪನಿಗಳು ಗೊತ್ತಿವೆ, ನಿನ್ನ ಓದಿಗೆ ತಕ್ಕಂಥ ಒಂದು ಕೆಲಸವನ್ನು ಖಂಡಿತ ಕೊಡಿಸ್ತಾನೆ ಅಂದರು. ಅವರ ಮಾತನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು. ನಾನು ಆ ಮ್ಯಾನೇಜರ್ಗೆ ಥ್ಯಾಂಕ್ಸ್ ಹೇಳಿ ಹಣವನ್ನು ತೆಗೆದುಕೊಂಡು ಮನೆಗೆ ಹೊರಟೆ. ಮೊದಲ ಸಂಬಳದಲ್ಲಿ ಮನೆಗೆ ಬೇಕಾಗಿರುವ ಸಾಮಾನುಗಳನ್ನು ತರಬೇಕು ಅಂದುಕೊಂಡೆ. ಮನೆಯಲ್ಲಿ ಸರಿಯಾಗಿ ಅಡುಗೆ ಮಾಡಲು ಪದಾರ್ಥಗಳಿರಲಿಲ್ಲ, ಪಾತ್ರೆಗಳು ಇರಲಿಲ್ಲ. ಮೊದಲು ಅವುಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೊರಟೆ. ಅಷ್ಟರಲ್ಲಿ ಒಬ್ಬ ಮಹಿಳೆ ಕಣ್ಣೀರು ಹಾಕುತ್ತಾ ನನ್ನ ಬಳಿಗೆ ಬಂದಳು. 2 ಕೈಗಳನ್ನು ಜೋಡಿಸಿ ಕೈ ಮುಗಿಯುತ್ತಾ ಹಣ ಕೇಳುತ್ತಿದ್ಲು. ಮತ್ತು ನಾನು ಯಾಕೆ ಅಳ್ತಾ ಇದ್ದೀಯಾ, ಏನಾಯಿತು ನಿನಗೆ ಅಂತ ಕೇಳಿದೆ. ಆಗ ಅವಳು, ನನಗೆ ಒಬ್ಬ ಮಗ ಇದ್ದಾನೆ, ಅವನಿಗೆ ಈಗ ಆಕ್ಸಿಡೆಂಟ್ ಆಗಿದೆ, ICUನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ಈಗ ಅವನಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆಪರೇಷನ್ ಮಾಡಿದ್ರೆ ಅವನು ಬದುಕ್ತಾನೆ, ಇಲ್ಲ ಅಂದರೆ ಅವನು ಬದುಕೋದಿಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟರ್ಗಳು. ಆದರೆ ನನ್ನ ಬಳಿ ಅವನ ಆಪರೇಷನ್ಗೆ ಆಗೋಷ್ಟು ದುಡ್ಡು ಇಲ್ಲ. ದಯವಿಟ್ಟು ಹಣದ ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳಿ. ನನಗೆ ನನ್ನ ಮಗನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ, ನನ್ನ ಗಂಡ ಕೂಡ ತೀರಿ ಹೋಗಿದ್ದಾರೆ ಎಂದು ಅವರು ತುಂಬ ದುಃಖಪಡುತ್ತಾ ಹೇಳಿದರು. ಅವರ ದುಃಖವನ್ನು ನೋಡಿ ನನ್ನ ಮನಸ್ಸು ಕರಗಿ ಹೋಯಿತು. ಆಗ ನಾನು ಯಾವುದನ್ನು ಯೋಚಿಸದೆ ನನಗೆ ಬಂದ ಸಂಬಳವನ್ನು ಪೂರ್ತಿಯಾಗಿ ಅವರಿಗೆ ಕೊಟ್ಟು ಬಿಟ್ಟೆ. ಆ ಕ್ಷಣದಲ್ಲಿ ಮುಂದೆ ನನ್ನ ಪರಿಸ್ಥಿತಿ ಏನು ಎನ್ನುವುದು ನನಗೆ ಯೋಚನೆಗೆ ಬರಲಿಲ್ಲ. ಅವರ ಕಷ್ಟವನ್ನು ನೋಡಿ ಅವರಿಗೆ ಸಹಾಯ ಮಾಡಿಬಿಟ್ಟೆ. ಆಗ ಆ ಮಹಿಳೆ ನನ್ನ ತಲೆಯ ಮೇಲೆ ಕೈಯಿಟ್ಟು, ನಿನಗೆ ಆ ಭಗವಂತ ಖಂಡಿತ ಒಳ್ಳೆಯದನ್ನು ಮಾಡ್ತಾನೆ, ನೀನು ಜೀವನದಲ್ಲಿ ಏನು ಅಂದುಕೊಳ್ಳುತ್ತೀಯೋ ಎಲ್ಲವೂ ನಿನಗೆ ಸಿಗಲಿ ಎಂದು ಆಶೀರ್ವಾದ ಮಾಡಿ ಬೇರೆ ಜನಗಳ ಬಳಿಗೆ ದುಡ್ಡಿನ ಸಹಾಯ ಕೇಳಲು ಹೋದರು. ಆದರೆ ಯಾರೂ ಕೂಡ ಇಲ್ಲ ಎಂದು ಮುಂದೆ ಹೋಗುತ್ತಿದ್ದರು. ಆ ಮಹಿಳೆಗೆ ಸಹಾಯ ಯಾರೂ ಮಾಡಲಿಲ್ಲ. ಆಗ ನಾನು ಅಂದುಕೊಂಡೆ, ಅವರ ಮಗ ಆಕ್ಸಿಡೆಂಟಿಂದ ICUನಲ್ಲಿದ್ದಾನೆ, ಆ ಮಹಿಳೆ ಹತ್ತಿರ ದುಡ್ಡಿಲ್ಲ, ಆ ಹುಡುಗನನ್ನು ಹೇಗಾದರೂ ಮಾಡಿ ಬದುಕಿಸಿದ್ರೆ ಅವನಿಗೂ ಇವರಿಗೂ ಒಂದು ಜೀವನ ಇರುತ್ತೆ ಅಂತ ಅಂದುಕೊಂಡು ತಕ್ಷಣ ನಾನು ಸೀದಾ ಬ್ಯಾಂಕ್ ಮ್ಯಾನೇಜರ್ ಹತ್ತಿರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್, ನನಗೆ ಸ್ವಲ್ಪ ಹಣ ಬೇಕಿತ್ತು, ನೀವು ದಯವಿಟ್ಟು ನನಗೆ ಸ್ವಲ್ಪ ಹಣದ ಸಹಾಯ ಮಾಡಿ, ಅದರ ಅವಶ್ಯಕತೆ ನನಗೆ ತುಂಬ ಇದೆ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಸಹಾಯ ಮಾಡಿ, ಮುಂದಿನ ತಿಂಗಳು ನನ್ನ ಸಂಬಳದಲ್ಲಿ ಅದನ್ನು ನಿಮಗೆ ಹಿಂತಿರುಗಿಸ್ತೇನೆ ಎಂದು ಕೇಳಿಕೊಂಡೆ. ಮತ್ತು ಬ್ಯಾಂಕ್ನಲ್ಲಿ ಇರುವವರು ಅವರ ಕೈಲಾದಷ್ಟು ಹಣವನ್ನು ನನಗೆ ಕೊಟ್ಟರು. ಹೀಗೆ ಎಲ್ಲವನ್ನು ಒಟ್ಟುಗೂಡಿಸಿದಾಗ ಒಟ್ಟು 50,000 ದುಡ್ಡನ್ನು ಸೇರಿಸಿ ಆ ಮಹಿಳೆಯನ್ನು ಕರೆದು ಆಕೆಗೆ ಕೊಟ್ಟೆ. ನಾನು ಕೊಟ್ಟ ದುಡ್ಡನ್ನು ನೋಡಿ ಆ ಮಹಿಳೆ ಕಣ್ಣೀರು ಹಾಕಿದರು.
ನೀವು ನನಗೆ ದೇವರ ಹಾಗೆ ಬಂದು ಸಹಾಯ ಮಾಡ್ತಿದ್ದೀರಾ. ಬಹುಶಃ ಆ ಭಗವಂತನೇ ನಿಮ್ಮನ್ನು ನನ್ನ ಬಳಿ ಕಳಿಸಿರಬೇಕು ಅಂದರು. ಆಗ ನಾನು, ನೀವು ಅಷ್ಟು ದೊಡ್ಡ ಮಾತುಗಳನ್ನು ಆಡಬೇಡಿ. ಈ ಹಣವನ್ನು ತೆಗೆದುಕೊಂಡು ನಿಮ್ಮ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಈ ಹಣ ನಿಮ್ಮ ಮಗನ ಆಪರೇಷನ್ಗೆ ಸ್ವಲ್ಪವಾದರೂ ಸಹಾಯಕ್ಕೆ ಬರುತ್ತೆ. ಉಳಿದ ಹಣವನ್ನು ಕೂಡ ಆ ದೇವರು ಹೇಗಾದರೂ ಮಾಡಿ ನಿಮಗೆ ಒದಗಿಸಿಕೊಡುತ್ತಾನೆ ಎಂದು ಹೇಳಿ ಹೊರಟೆ. ಹೋಗುವಾಗ ಅಮ್ಮ ನೆನಪಿಗೆ ಬಂದರು. ಮನೆಯಲ್ಲಿ ಸಾಮಗ್ರಿಗಳಿಲ್ಲ, ಈಗ ಏನು ಮಾಡೋದು ಎಂದು ಮನೆಗೆ ಹೊರಟೆ. ಆಗ ಅಮ್ಮ ಕೇಳಿದ್ಲು, ಅಡುಗೆ ಮಾಡೋದಕ್ಕೆ ಒಂದು ಕಾಳು ಅಕ್ಕಿ ಕೂಡ ಇಲ್ಲ. ನೀನು ಇವತ್ತು ಅಡುಗೆ ಸಾಮಾನುಗಳನ್ನು ತರ್ತೀನಿ ಅಂತ ಹೇಳಿದ್ದೆ, ತಂದಿದ್ದೀಯಾ ಅಂತ ಕೇಳಿದ್ರು. ಆಗ ನನಗೆ ಅಮ್ಮನ ಹತ್ರ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅಮ್ಮ, ನನಗೆ ಇವತ್ತು ಸಂಬಳ ಆಗಿಲ್ಲ, ನಾಳೆ ಕೊಡ್ತಾರಂತೆ ಅಂತ ಸುಳ್ಳು ಹೇಳಿಬಿಟ್ಟೆ. ಆಗ ಅಮ್ಮ, ಸರಿ, ನೀನು ಮುಖ ತೊಳ್ಕೊಂಡು ಬಾ, ಸ್ವಲ್ಪ ರಾಗಿ ಹಿಟ್ಟಿತ್ತು, ಅದರಲ್ಲಿ ಗಂಜಿ ಮಾಡಿಟ್ಟಿದ್ದೀನಿ, ಇಬ್ಬರು ಕುಡಿಯೋಣ ಅಂತ ಹೇಳಿದ್ರು. ನಾನು ಕೈಕಾಲು ಮುಖ ತೊಳ್ಕೊಂಡು ಬಂದೆ. ಅಮ್ಮ ಗಂಜಿ ಹಾಕಿಕೊಟ್ಲು. ಅಮ್ಮನೂ ಕೂಡ ಗಂಜಿ ಕುಡಿಯುತ್ತಿದ್ಲು. ಅದನ್ನು ನೋಡಿ ಸಂಕಟ ಆಯಿತು. ಯಾಕಂದರೆ ಅವಳಿಗೆ ಆರೋಗ್ಯ ಬೇರೆ ಸರಿ ಇರಲಿಲ್ಲ. ನಾನು ಅವಳಿಗೆ ಹಣ್ಣು ತರಕಾರಿಗಳನ್ನು ತಂದು ಕೊಡಬೇಕಿತ್ತು. ಆದರೆ ಬರೀ ಗಂಜಿಯನ್ನು ಕುಡಿಯುವುದನ್ನು ನೋಡಿ ನನಗೆ ದುಃಖ ತಡೆದುಕೊಳ್ಳುವುದಕ್ಕೆ ಆಗಲಿಲ್ಲ. ಆದ್ದರಿಂದ ನಾನು ಆ ಗಂಜಿಯನ್ನು ಕುಡಿಯದೆ ಹೊರಗಡೆ ಬಂದು ಬಿಟ್ಟೆ. ಆಗ ಅಮ್ಮ, ಯಾಕೋ ಕೃಷ್ಣ, ನೀನು ಗಂಜಿ ಕುಡಿತಾ ಇಲ್ಲ ಅಂತ ಕೇಳ್ತಾನೆ ಇದ್ರು. ಇಲ್ಲಮ್ಮ, ನಾನು ಕೆಲಸದಿಂದ ಮನೆಗೆ ಬರುವಾಗ ನನ್ನ ಫ್ರೆಂಡು ನನ್ನ ಹೋಟೆಲ್ಗೆ ಕರ್ಕೊಂಡೋಗಿ ಬೇಡ ಅಂತ ಹೇಳಿದ್ರು ಊಟ ಮಾಡಿಸ್ಬಿಟ್ಟ ಅಂತ ಸುಳ್ಳು ಹೇಳಿದೆ. ಅಮ್ಮ ಅದನ್ನು ನಿಜ ಅಂತ ನಂಬಿಕೊಂಡು, ಸರಿ ಮಗನೇ, ಆಯಿತು, ಹೋಗಿ ಮಲ್ಕೋ, ತಡ ಆಗಿದೆ ಅಂತ ಹೇಳಿ ಅವರು ಕೂಡ ಮಲ್ಕೊಂಡ್ರು. ನಾನು ಮಲಗಿದ್ದಾಗ ಯೋಚನೆ ಶುರುವಾಯಿತು. ಈ ದಿನ ನಾನು ಅಮ್ಮನಿಗೆ ಹೇಗೋ ಸುಳ್ಳು ಹೇಳಿದೆ. ಆದರೆ ಮನೆಯಲ್ಲಿ ತಿನ್ನೋದಕ್ಕೆ ನಾಳೆ ಏನೂ ಇಲ್ಲ. ಯಾರನ್ನಾದರೂ ಸಾಲ ಕೇಳಬೇಕು. ಸಾಲ ತಗೊಂಡು ಮನೆಗೆ ಬೇಕಾದ ಅಡುಗೆ ಸಾಮಾನೆಲ್ಲ ತರಬೇಕು ಅಂತ ಅಂದ್ಕೊಂಡೆ. ಆಗ ಅಮ್ಮ ನನ್ನ ಹತ್ರ ಬಂದು ಕುಳಿತುಕೊಂಡು, ಮಗನೇ, ಯಾಕೋ ನಿದ್ದೆ ಬರಲಿಲ್ವಾ ಅಂತ ಕೇಳಿದ್ರು. ಆಗ, ಏನಿಲ್ಲ ಅಮ್ಮ, ನಿದ್ದೆ ಬರಲಿಲ್ಲ, ಹಾಗೆ ಸುಮ್ಮನೆ ಕಣ್ಬಿಟ್ಕೊಂಡು ಮಲಗಿದ್ದೆ ಅಂತ ಹೇಳಿದೆ. ಏನು ಯೋಚನೆ ಮಾಡಬೇಡ, ಚೆನ್ನಾಗಿ ನಿದ್ದೆ ಮಾಡು, ಇಲ್ಲ ಅಂದರೆ ಆರೋಗ್ಯ ಚೆನ್ನಾಗಿರಲ್ಲ. ಯಾವುದೇ ಯೋಚನೆ ಇದ್ದರೂ ನೀನು ಬಿಟ್ಬಿಡು. ಒಂದಲ್ಲ ಒಂದಿನ ಆ ದೇವರು ನೀನು ಪಡೋ ಕಷ್ಟಕ್ಕೆ ಒಳ್ಳೇದು ಮಾಡೇ ಮಾಡ್ತಾನೆ. ಅವನು ಯಾವತ್ತೂ ನಂಬಿದವ್ರನ್ನ ಕೈ ಬಿಡಲ್ಲ ಅಂತ ಹೇಳಿದ್ಲು. ಆಗ ನಾನು ಮನಸ್ಸಿನಲ್ಲಿ ಅಂದುಕೊಂಡೆ, ಅಮ್ಮ, ದೇವರು ನಮಗೆ ಏನು ಒಳ್ಳೆಯದನ್ನು ಮಾಡಿದ್ದಾನೆ. ಅಣ್ಣ ನಮ್ಮನ್ನು ಮನೆಯಿಂದ ಹೊರಗಡೆ ತಳ್ಳಿದ, ಈಗ ನಮಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡೆ. ಆಗ ಇದ್ದಕ್ಕಿದ್ದಂತೆ ಯಾರೋ ಮನೆಯ ಬಾಗಿಲನ್ನು ತಟ್ಟುತ್ತಿರುವ ಶಬ್ದ ಆಯಿತು. ನಾನು ಹೋಗಿ ಬಾಗಿಲು ತೆಗೆದೆ. ಹೊರಗಡೆ ಇಬ್ಬರು ವ್ಯಕ್ತಿಗಳು ನಿಂತಿದ್ರು. ಅವರಿಬ್ಬರು ಬಿಳಿ ಬಟ್ಟೆ ಧರಿಸಿ ಮೇಲೆ ಕೋಟ್ ಹಾಕಿಕೊಂಡಿದ್ದರು. ನೋಡಲು ಶ್ರೀಮಂತರಂತೆ ಕಾಣುತ್ತಿದ್ದರು. ಅವರ ಹಿಂದೆ ಒಂದು ಕಾರು ಕೂಡ ನಿಂತಿತ್ತು. ಆಗ ನಾನು, ಯಾರು ನೀವು, ನಿಮಗೆ ಯಾರು ಬೇಕು ಎಂದು ಕೇಳಿದೆ. ಆಗ ಅವರು, ನಾವು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದರೆ ನಿನ್ನ ಹೆಸರು ಕೃಷ್ಣ ಅಲ್ವಾ ಅಂತ ಹೇಳಿ ನನ್ನ ಕೈಗೆ ಒಂದು ಲೆಟರನ್ನು ಕೊಟ್ಟರು. ನಾನು ಏನಿದು ಅಂತ ಕೇಳಿದೆ. ಆಗ ಅವರು, 1 ನಿಮಿಷ ಒಳಗಡೆ ಬರಬಹುದಾ ಅಂತ ಕೇಳಿದರು. ಆಗ ನಾನು, ಬನ್ನಿ ಸರ್ ಅಂತ ಒಳಗಡೆ ಕರೆದೆ. ನಂತರ ಅವರು, ಆ ಲೆಟರ್ನಲ್ಲಿ ಏನಿದೆ ಅಂತ ನೀನೇ ಓದು ಅಂತ ಹೇಳಿ ಅಮ್ಮನ ಹತ್ತಿರ ಒಂದು ಲೋಟ ನೀರು ತೆಗೆದುಕೊಂಡು ಕುಡಿದು ಹೊರಟು ಹೋದರು. ನಾನು ಅವರು ಹೋದ ನಂತರ ಆ ಲೆಟರ್ನ ಅಮ್ಮನ ಬಳಿಗೆ ತೆಗೆದುಕೊಂಡು ಹೋಗಿ ಕುಳಿತುಕೊಂಡೆ. ನನಗೆ ಅವರನ್ನು ನೋಡಿ ಸ್ವಲ್ಪ ಭಯ ಕೂಡ ಆಗಿತ್ತು. ಆಗ ಅಮ್ಮ, ಕೃಷ್ಣ, ಯಾರವರು, ಏನಂತೆ, ನಿನಗೆ ಯಾಕೆ ಈ ಲೆಟರ್ನ ಕೊಟ್ಟರು ಅಂತ ಕೇಳಿದ್ರು. ಆಗ ನಾನು, ಗೊತ್ತಿಲ್ಲ ಅಮ್ಮ, ಇರು, ಈ ಲೆಟರ್ನ ಓಪನ್ ಮಾಡಿ ನೋಡ್ತೀನಿ ಅಂತ ಹೇಳಿದೆ. ಮತ್ತು ನಾನು ಆ ಲೆಟರ್ನ ಓಪನ್ ಮಾಡಿ ಓದಿದಾಗ, ಕೃಷ್ಣ, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಆದರೆ ನಾವು ಯಾರೆಂದು ನಿಮಗೆ ಗೊತ್ತಿಲ್ಲ. ಇಂದು ನಾವು ನಿಮ್ಮನ್ನು ಬ್ಯಾಂಕಿನಲ್ಲಿ ನೋಡಿದ್ವು. ನೀನು ಅಲ್ಲಿ ಅಟೆಂಡರ್ ಕೆಲಸವನ್ನು ಮಾಡ್ತಿದ್ರೂ ಕೂಡ ನಿನಗೆ ಬಂದಿರುವ ಎಲ್ಲ ಸಂಬಳವನ್ನು ಒಬ್ಬ ಸಂಕಷ್ಟದಲ್ಲಿರುವ ಮಹಿಳೆಗೆ ಏನನ್ನು ಯೋಚಿಸದೆ ಪೂರ್ತಿ ಹಣವನ್ನು ಕೊಟ್ಟು ಬಿಟ್ಟೆ. ಆ ಗುಣ ನಮಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ನಿನ್ನ ಬಗ್ಗೆ ಅಲ್ಲಿ ಎಲ್ಲರನ್ನ ವಿಚಾರಿಸಿದೆ. ಅಲ್ಲಿಯ ಮ್ಯಾನೇಜರ್ ನಡೆದದ್ದೆಲ್ಲವನ್ನ ಹೇಳಿದರು. ನಿನ್ನ ಅಣ್ಣ ನಿನ್ನನ್ನು ಹಾಗೂ ನಿನ್ನ ತಾಯಿಯನ್ನು ಮನೆಯಿಂದ ಹೊರಹಾಕಿದ್ದಾರೆ. ನೀನು ಓದಿರುವುದಕ್ಕಿಂತ ಕಡಿಮೆ ಸಂಬಳದ ಕೆಲಸ ಮಾಡ್ತಿದ್ದೀಯಾ. ನಿನ್ನ ಈ ಒಳ್ಳೆಯತನವನ್ನು ನೋಡಿ ನಿನಗೆ ಏನಾದರೂ ಸಹಾಯವನ್ನು ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನೀನು ಇಲ್ಲಿ ಕೊಟ್ಟಿರುವ ಅಡ್ರೆಸ್ಗೆ ನಾಳೆ ಬಂದು ನನ್ನನ್ನು ಭೇಟಿಯಾಗು ಎಂದು ಆ ಲೆಟರ್ನಲ್ಲಿ ಬರೆದಿತ್ತು. ಅದನ್ನು ಓದಿ ನನಗೆ ಭಯ ಆಗಿತ್ತು. ಈಗಿನ ಕಾಲದಲ್ಲಿ ಈ ರೀತಿ ಮೋಸ ಮಾಡುವವರು ತುಂಬ ಜನ ಇರ್ತಾರೆ. ಇವರು ಯಾರೋ ಏನೋ ಒಂದು ಗೊತ್ತಾಗ್ಲಿಲ್ವಲ್ಲ ಅಂತ ಯೋಚನೆ ಮಾಡಿದೆ. ಆಗ ಅಮ್ಮ, ನಾನು ಆ ಪತ್ರವನ್ನು ಓದಿದ್ದದನ್ನು ಕೇಳಿ ತುಂಬ ಸಂತೋಷ ಪಡ್ತಿದ್ರು. ಮಗನೇ ಕೃಷ್ಣ, ನೀನು ಕಷ್ಟಪಟ್ಟು ದುಡಿದ ದುಡ್ಡನ್ನೆಲ್ಲ ಒಬ್ಬರ ಪ್ರಾಣ ಉಳಿಸುವುದಕ್ಕೆ ಸಹಾಯ ಮಾಡುವಷ್ಟು ದೊಡ್ಡವನಾಗಿದ್ದೀಯಾ. ಇದನ್ನು ಕೇಳಿದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಕಣೋ. ನಾನು ಯಾವಾಗಲೂ ಅಂದ್ಕೋತಾ ಇದ್ದೆ, ನಾನು ನಿಮ್ಮನ್ನು ಸರಿಯಾಗಿ ಬೆಳೆಸಲಿಲ್ವೇನೋ, ನಿಮ್ಮಿಬ್ಬರಿಗೂ ಸರಿಯಾದ ಸಂಸ್ಕಾರವನ್ನು ಕೊಡಲಿಲ್ವೇನೋ ಅಂತ. ಯಾಕಂತ ಅಂದರೆ ನಿನ್ನ ಅಣ್ಣ ಯಾವಾಗಲೂ ಆ ರೀತಿ ನಡ್ಕೊಳ್ತಿದ್ದ. ಆದರೆ ಈಗ ನಿನ್ನನ್ನು ನೋಡಿ ನನಗೆ ಅರ್ಥ ಆಗ್ತಿದೆ, ನಾನು ನಿಮ್ಮಿಬ್ಬರಿಗೂ ಒಳ್ಳೆಯ ಸಂಸ್ಕಾರವನ್ನೇ ನೀಡಿದ್ದೇನೆ ಅಂತ. ಆದರೆ ನಿನ್ನ ಅಣ್ಣ ಅದನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ನೀನು ಮಾಡಿದ ಕೆಲಸಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದೆ ಮಗನೇ ಎಂದು ಅಮ್ಮ ನನ್ನನ್ನು ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟರು ಮತ್ತು ಸಂತೋಷದ ಕಣ್ಣೀರನ್ನು ಹಾಕಿದ್ರು. ಮತ್ತು ಅಮ್ಮ ಹೇಳಿದ್ರು, ನೋಡು ಮಗನೇ, ಇದನ್ನೆಲ್ಲ ಬಿಟ್ಬಿಡು. ಆ ವ್ಯಕ್ತಿ ಯಾರೋ ಏನೋ ನಮಗೆ ಗೊತ್ತಿಲ್ಲ.
ಈಗ ನೀನು ಮಾಡ್ತಿರೋ ಅಟೆಂಡರ್ ಕೆಲಸನೇ ಸಾಕು. ಒಂದು ವೇಳೆ ಅವರ ಬಳಿ ಹೋದಾಗ ಏನಾದರೂ ತೊಂದರೆ ಮಾಡಿದ್ರೆ ಅಂತ ಹೇಳಿದ್ರು. ಆಗ ನಾನು, ಅಮ್ಮ, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೆ. ಇಲ್ಲ ಅಮ್ಮ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳಿ ಕೆಲಸಕ್ಕೆ ಹೋದೆ. ಕೆಲಸ ಮಾಡುತ್ತಿದ್ರೂ ಕೂಡ ನನ್ನ ಮನಸ್ಸೆಲ್ಲ ಆ ಲೆಟರ್ನ ಮೇಲೆ ಹೋಗುತ್ತಿತ್ತು. ನನಗೆ ಅನ್ನಿಸ್ತಿತ್ತು, ಅವರು ಏನೋ ನನಗೆ ತೊಂದರೆ ಮಾಡಲು ನೋಡ್ತಿದ್ದಾರೆ. ಆದ್ದರಿಂದ ನಾನು ಅಲ್ಲಿಗೆ ಹೋಗಬಾರ್ದು ಎಂದು ನಿರ್ಧಾರ ಮಾಡಿದೆ. ಆದರೆ ಪದೇ ಪದೇ ಅದರ ಬಗ್ಗೆ ಯೋಚನೆ ಮಾಡುತ್ತಾ ಒಮ್ಮೆ ಅಲ್ಲಿಗೆ ಹೋಗಿ ನೋಡೋಣ ಅಂತ ಅನ್ನಿಸ್ತಿತ್ತು. ಇತ್ತ ಕೆಲಸ ಮಾಡಲು ಆಗ್ತಿರಲಿಲ್ಲ. ನಂತರ ನನ್ನ ಕೆಲಸ ಮುಗಿದ ನಂತರ ಆ ಲೆಟರ್ನಲ್ಲಿ ಇದ್ದ ಅಡ್ರೆಸ್ಗೆ ನಾನು ಹೋದೆ. ಅದು ಒಂದು ದೊಡ್ಡ ರೆಸ್ಟೋರೆಂಟ್ ಆಗಿತ್ತು. ನಾನು ಅಲ್ಲಿಗೆ ಹೋಗುತ್ತಲೇ ಅಲ್ಲಿ ಹೊರಗೆ ನಿಂತಿದ್ದ ವಾಚ್ಮ್ಯಾನ್ ನನ್ನನ್ನು ತಡೆದು, ಯಾರು ನೀವು ಎಂದು ಕೇಳಿದ. ಆಗ ನಾನು, ನನ್ನ ಹೆಸರು ಕೃಷ್ಣ. ನಿನ್ನೆ ಇಬ್ಬರು ನಮ್ಮ ಮನೆಗೆ ಬಂದು ಈ ಅಡ್ರೆಸ್ಗೆ ಬರಲು ಹೇಳಿ ಹೋಗಿದ್ರು ಎಂದು ಹೇಳಿದೆ. ಆಗ ಆ ವಾಚ್ಮ್ಯಾನ್, ಆಸ್ಪತ್ರೆಯಲ್ಲಿ ಒಂದು ಹುಡುಗನ ಜೀವ ಉಳಿಸಲು ನೀವು ಸಹಾಯ ಮಾಡಿದ್ದೀರಿ ಅಲ್ಲವೇ ಎಂದು ಹೇಳಿದ. ಆನಂತರ ಅವನು ನನ್ನನ್ನು ತುಂಬ ಗೌರವದಿಂದ ಒಳಗೆ ಕರೆದುಕೊಂಡು ಹೋಗಿ ಒಬ್ಬ ವ್ಯಕ್ತಿಯ ಬಳಿ ಬಿಟ್ಟ. ಆ ವ್ಯಕ್ತಿ ನನ್ನನ್ನು ನೋಡಿ, ಇವನನ್ನು ಬಾಸ್ ಹತ್ತಿರ ಕರೆದುಕೊಂಡು ಹೋಗು ಎಂದನು. ನಂತರ ಅವರ ಬಾಸ್ ರೂಮಿಗೆ ನನ್ನನ್ನು ಕರೆದುಕೊಂಡು ಹೋದರು. ಆ ರೂಮಿಗೆ ಹೋಗುತ್ತಿದ್ದಂತೆ ನನಗೆ ಭಯವಾಗುತ್ತಿತ್ತು. ಎದುರಿಗೆ ಒಬ್ಬ ದೈತ್ಯಾಕಾರದ ವ್ಯಕ್ತಿ ಕುಳಿತಿದ್ದ. ಅವನು ನನ್ನನ್ನು ನೋಡುತ್ತಲೇ, ಬನ್ನಿ ಮಿಸ್ಟರ್ ಕೃಷ್ಣ ಎಂದು ಒಳಗೆ ಸ್ವಾಗತಿಸಿದರು. ಮತ್ತು ಅವರು ಹೇಳಿದರು, ನಿನ್ನ ಒಳ್ಳೆಯತನ ನನಗೆ ತುಂಬ ಇಷ್ಟ ಆಯಿತು. ಈ ಪ್ರಪಂಚದಲ್ಲಿ ಇಷ್ಟು ಒಳ್ಳೆಯವರು ಈಗಿನ ಕಾಲದಲ್ಲಿ ಯಾರು ಸಿಗ್ತಾರೆ? ನಿನ್ನ ಬಳಿ ಏನು ಇಲ್ದಿದ್ರೂ ನೀನು ಮತ್ತೊಬ್ಬರಿಗೆ ಸಹಾಯ ಮಾಡುವ ಮನಸ್ಸಿರುವವನು. ನಾವು ನಮ್ಮ ಎಜುಕೇಷನ್ ತಕ್ಕಂತೆ ಉದ್ಯೋಗವನ್ನು ಮಾಡಲು ಬಯಸುತ್ತೇವೆ, ಆದರೆ ಅದಕ್ಕಿಂತ ಕೆಳಗಿನ ಕೆಲಸವನ್ನು ಮಾಡಲು ಇಷ್ಟಪಡುವುದಿಲ್ಲ. ಆದರೆ ನೀನು ಕೂಡ ಅದನ್ನೇ ಮಾಡಿದ್ದೀಯ. ಹಾಗೆ ನಿನ್ನ ಅಣ್ಣ ನಿನ್ನನ್ನು ಹೇಗೆ ಹೊರಗೆ ಹಾಕಿದ ಎನ್ನುವುದನ್ನು ನಾನು ಕೂಡ ತಿಳಿದುಕೊಂಡೆ. ನಿನ್ನ ಅಣ್ಣ ತುಂಬ ಅನ್ಯಾಯವನ್ನು ನಿನಗೆ ಮಾಡಿದ್ದಾನೆ. ಆದರೂ ಕೂಡ ನೀನು ಅವನ ಮೇಲೆ ಯಾವುದೇ ಕಂಪ್ಲೇಂಟ್ ಕೊಡದೆ, ಜಗಳವಾಡದೆ, ಒಂದು ಚಿಕ್ಕ ಅಟೆಂಡರ್ ಕೆಲಸವನ್ನು ಮಾಡಿಕೊಂಡು ನಿನ್ನ ತಾಯಿಯನ್ನು ತುಂಬ ಹುಷಾರಾಗಿ ನೋಡಿಕೊಳ್ತಿದ್ದೀಯ. ಆ ನಿನ್ನ ಒಳ್ಳೆಯತನವನ್ನು ನಾನು ಮತ್ತು ನನ್ನ ಮಗಳು ಆ ದಿನ ಆಸ್ಪತ್ರೆಯ ಬಳಿ ನೋಡಿದೆವು. ನನ್ನ ಮಗಳಿಗೆ ನಾವು ತುಂಬ ಸಂಬಂಧಗಳನ್ನು ನೋಡುತ್ತಿದ್ವು. ದೊಡ್ಡ ದೊಡ್ಡ ಶ್ರೀಮಂತರ ಸಂಬಂಧಗಳೆಲ್ಲವೂ ಬಂದವು. ಆದರೆ ನನ್ನ ಮಗಳು ಯಾರನ್ನೂ ಒಪ್ಪುತ್ತಿರಲಿಲ್ಲ. ಅವಳಿಗೆ ಹಣ ಮುಖ್ಯವಾಗಿರಲಿಲ್ಲ, ಒಳ್ಳೆಯ ಮನಸ್ಸಿರುವ ವ್ಯಕ್ತಿ ಮುಖ್ಯ ಎಂದು ಯಾವಾಗಲೂ ಹೇಳುತ್ತಿದ್ಲು. ನನ್ನ ಮಗಳು ನೀನು ಮಾಡಿದ ಒಳ್ಳೆಯ ಕೆಲಸಗಳಿಗೆ ತುಂಬ ಇಂಪ್ರೆಸ್ ಆಗಿದ್ದಾಳೆ. ಮದುವೆ ಆದರೆ ನಿನ್ನನ್ನೇ ಆಗಬೇಕು ಎಂದು ನಿರ್ಧಾರ ಮಾಡಿದ್ದಾಳೆ ಎಂದು ಹೇಳಿದರು. ಆಗ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಆದರೆ ಇನ್ನೊಂದು ಕಡೆ ನನ್ನ ಮನಸ್ಸು ನನ್ನ ಆಲೋಚನೆಗೆ ತಕ್ಕಂತೆ ಹುಡುಗಿಯನ್ನು ಆ ಭಗವಂತನೇ ಕಳಿಸಿದ್ದಾನೆ ಎಂದು ಅನಿಸಿತು. ಇನ್ನು ಹಣ ಆಸ್ತಿಯ ವಿಷಯಕ್ಕೆ ಬಂದರೆ ನನ್ನ ಬಳಿ ಏನೂ ಇರಲಿಲ್ಲ. ನಾನು ಅದನ್ನು ಹೇಳಲು ಮುಂದಾದಾಗ ಆ ವ್ಯಕ್ತಿ ಹೇಳಿದರು, ಹಣ ಆಸ್ತಿ ಯಾವುದನ್ನು ನೀವು ಚಿಂತೆ ಮಾಡಬೇಡಿ. ಅದು ಯಾವುದು ನಿಮ್ಮ ಬಳಿ ಇಲ್ಲದಿದ್ದರೇನು, ನಮ್ಮ ಬಳಿ ಎಲ್ಲವೂ ಇದೆಯಲ್ಲ. ನನಗೆ ಇರುವುದು ಕೂಡ ಒಬ್ಬಳೇ ಮಗಳು. ಈ ಆಸ್ತಿಯೆಲ್ಲ ಅವಳದೇ ಎಂದು ಪಕ್ಕದ ಚೇಂಬರ್ನಲ್ಲಿದ್ದ ತಮ್ಮ ಮಗಳನ್ನು ಕರೆದರು. ಅವಳ ಹೆಸರು ಸಂಗೀತ. ನೋಡಲು ತುಂಬ ಸುಂದರವಾಗಿದ್ದಳು. ತುಂಬ ಟ್ರೆಡಿಷನಲ್ ಆಗಿ ಕೂಡ ಇದ್ದಳು. ಬಂದ ತಕ್ಷಣ ನನಗೆ ನಮಸ್ಕಾರ ಮಾಡಿದಳು. ಅವಳನ್ನು ನೋಡಿದ ಕ್ಷಣ ಅನಿಸುತ್ತಿತ್ತು, ಇವಳೊಬ್ಬಳು ಒಳ್ಳೆಯ ಸುಸಂಸ್ಕೃತ ಹೆಣ್ಣು ಮಗಳು ಅಂತ. ಅವಳ ಬಳಿ ಹಣವಿದೆ ಎನ್ನುವ ಅಹಂಕಾರ ಅವಳಲ್ಲಿ ಇರಲಿಲ್ಲ. ಆಗ ಅವರ ತಂದೆ ಹೇಳಿದರು, ನೋಡಪ್ಪ, ನಿನಗೆ ಈ ಮದುವೆ ಇಷ್ಟವಿದೆಯಾ ಎಂದು ಅವರು ಕೇಳಿದಾಗ ನನಗೆ ಇದು ನಿಜವಾಗಿಯೂ ನಂಬಬೇಕೋ ಅಥವಾ ಕನಸೋ ಒಂದು ತಿಳಿಯಲಿಲ್ಲ. ಅವರು ಹೇಳಿದರು, ಇನ್ನು ಮುಂದೆ ನಮ್ಮ ರೆಸ್ಟೋರೆಂಟ್ಗಳು ಮತ್ತು ನಮ್ಮ ಅಪಾರ್ಟ್ಮೆಂಟ್ಗಳೆಲ್ಲವೂ ನಿನ್ನ ಜವಾಬ್ದಾರಿ. ನೀನು ಮತ್ತು ನನ್ನ ಮಗಳು ಇನ್ನು ಮುಂದೆ ಅದನ್ನೆಲ್ಲ ನೋಡಿಕೊಂಡು ಹೋಗಬೇಕು. ಇದನ್ನೆಲ್ಲ ಹೇಳಿ ನಿನಗೆ ಆಸೆ ತೋರಿಸ್ತಿದ್ದೇನೆ ಅಂದ್ಕೊಳ್ಬೇಡ. ನೀನು ಆಸೆಗೆ ಬಗ್ಗುವವನಲ್ಲ, ಅದು ಕೂಡ ನನಗೆ ಗೊತ್ತು. ಆದರೆ ನನಗೂ ಇಷ್ಟು ದಿನ ಈ ಕೆಲಸವನ್ನೆಲ್ಲ ಮಾಡಿ ಸಾಕಾಗಿದೆ. ಜೀವನದಲ್ಲಿ ನನಗೂ ಸ್ವಲ್ಪ ವಿಶ್ರಾಂತಿ ಬೇಕೆಂದೆನಿಸಿದೆ. ಹಾಗಾಗಿ ಈ ಜವಾಬ್ದಾರಿಗಳನ್ನು ನಿಮಗೆ ಕೊಡಬೇಕೆಂದುಕೊಂಡಿದ್ದೇನೆ ಎಂದರು. ನನಗಂತೂ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗುತ್ತಿತ್ತು. ಮತ್ತು ಅಮ್ಮ ಹೇಳಿದ ಮಾತು ಈಗ ನೆನಪಿಗೆ ಬಂತು. ದೇವರು ಎಂದಿಗೂ ಒಳ್ಳೆಯದನ್ನು ಮಾಡುತ್ತಾನೆ, ಒಳ್ಳೆಯವರ ಕೈ ಬಿಡುವುದಿಲ್ಲ ಎನ್ನುವುದು. ನನ್ನ ಓದಿಗೆ ತಕ್ಕಂಥ ಕೆಲಸ ದೊರಕುತ್ತದೆ ಎಂದರೆ ಅದಕ್ಕಿಂತಲೂ 1000 ಪಟ್ಟು ಮಿಗಿಲಾಗಿ ಬಾಸ್ ಆಗುತ್ತಿದ್ದೇನೆ ಈಗ ಎಂದು ಆಶ್ಚರ್ಯವಾಯಿತು. ನಂತರ ನಾನು ಅಮ್ಮನ ಬಳಿ ಮಾತನಾಡಿ ಅಮ್ಮ ಒಪ್ಪಿಗೆ ಕೊಟ್ಟ ನಂತರ ನಾನು ಈ ಮದುವೆಗೆ ಒಪ್ಪಿಗೆ ಕೊಟ್ಟೆ. ನಮ್ಮಿಬ್ಬರ ಮದುವೆ ಕೂಡ ಆಯಿತು. ನಾನು ಮದುವೆಗೆ ಮುಂಚೆ ಸಂಗೀತಳ ಬಳಿ ಹೇಳಿದ್ದೆ, ನನ್ನ ತಾಯಿಯನ್ನು ನೀನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು. ಅವರು ನಿನಗೂ ತಾಯಿ ಇದ್ದ ಹಾಗೆ ಎಂದಾಗ ಅವಳು ಹೇಳಿದ್ಲು, ನನಗೆ ತಾಯಿಯ ಪ್ರಾಮುಖ್ಯತೆ ಗೊತ್ತು. ನಿಮ್ಮ ತಾಯಿಯನ್ನು ನನ್ನ ತಾಯಿಯ ಹಾಗೆ ನೋಡಿಕೊಳ್ತೇನೆ, ಯಾಕಂದರೆ ನನಗೆ ತಾಯಿ ಇಲ್ಲ ಅಂದ್ಲು. ಅವಳ ಮಾತನ್ನು ಕೇಳಿ ನನಗೆ ಸಂತೋಷವಾಯಿತು. ನನಗೆ ಮದುವೆಯಾಗುವುದು ಇಂಪಾರ್ಟೆಂಟ್ ಅಲ್ಲ. ಮದುವೆಯಾದ ನಂತರ ಅತ್ತೆ ಸೊಸೆ ಚೆನ್ನಾಗಿ ಇರುವುದು ನನ್ನ ಉದ್ದೇಶವಾಗಿತ್ತು. ಅದಕ್ಕೆ ಮೊದಲಿಗೆ ಅವಳಿಗೆ ಹೇಳಿದ್ದೆ. ಅವಳು ಕೂಡ ಇದಕ್ಕೆ ಸಂತೋಷದಿಂದ ಒಪ್ಪಿದ್ದಳು. ಈ ರೀತಿಯಾಗಿ ನಮ್ಮ ಮದುವೆ ಆಯಿತು. ಈಗ ನಾವೆಲ್ಲರೂ ಒಂದು ಹೊಸ ಫ್ಲ್ಯಾಟ್ನಲ್ಲಿ ಸಂಸಾರ ಹೂಡಿದ್ದೇವೆ. ಅಲ್ಲಿ ಮನೆ ಕೆಲಸಕ್ಕೆ ಆಳು ಕಾಳುಗಳಿದ್ದರು. ಎಲ್ಲವನ್ನು ಅವರೇ ನೋಡಿಕೊಳ್ಳುತ್ತಿದ್ದರು. ಅಮ್ಮ ಈಗ ವಿಶ್ರಾಂತಿ ಪಡೆಯುತ್ತಿದ್ದರು. ನನ್ನ ಹೆಂಡತಿ ಕೂಡ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ಲು. ಮದುವೆಯಾದ 1 ತಿಂಗಳ ನಂತರ ನನ್ನ ಮಾವ ನನ್ನನ್ನು ಕರೆದು ಅವರ ಎಲ್ಲ ಜವಾಬ್ದಾರಿಗಳನ್ನು ನನ್ನ ಕೈಯಲ್ಲಿ ಇಟ್ಟರು. ಇನ್ನು ಮುಂದೆ ಈ ರೆಸ್ಟೋರೆಂಟ್ಗೆ ನೀನೇ ಬಾಸ್ ಎಂದರು. ಆಗ ನಾನು ರೆಸ್ಟೋರೆಂಟ್ಗೆ ಹೋದೆ. ಅಲ್ಲಿ ಹೋಗಿ ಅಲ್ಲಿದ್ದ ಎಲ್ಲ
ಸ್ಟಾಫ್ಗಳನ್ನು ಕರೆಸಿ ಒಬ್ಬೊಬ್ಬರ ಜೊತೆ ಮಾತನಾಡುತ್ತಿದ್ದೆ. ಆಗ ನನಗೆ ಒಂದು ದೊಡ್ಡ ಆಶ್ಚರ್ಯವೇ ಕಾದಿತ್ತು. ಏನೆಂದರೆ ಎಲ್ಲ ಸ್ಟಾಫ್ಗಳ ಜೊತೆ ಮಾತನಾಡುತ್ತಾ ಹೋಗುತ್ತಿದ್ದಂತೆ ಆ ಸಾಲಿನಲ್ಲಿ ನನ್ನ ಅಣ್ಣ ಕೂಡ ನಿಂತುಕೊಂಡಿದ್ದ. ನಾನು ಅವನನ್ನು ಕೂಡ ಅಲ್ಲಿ ಎಲ್ಲರ ಹಾಗೆ ಮಾತನಾಡಿಸಿ ರೂಮಿಗೆ ಹೋಗುತ್ತಿದ್ದೆ. ಆಗ ನನ್ನ ಅಣ್ಣ ನನ್ನ ಹಿಂದೆ ಬಂದು, ಕೃಷ್ಣ, ನೀನೇನಿಲ್ಲಿ? ಈ ರೀತಿ ಹೇಗೆ ಬದಲಾದೆ? ಇದನ್ನೆಲ್ಲ ನೀನು ಹೇಗೆ ಮಾಡಿದೆ ಎಂದು ಆಶ್ಚರ್ಯದಿಂದ ಕೇಳಿದ. ಆಗ ನಾನು ಹೇಳಿದೆ, ನೀವು ನನ್ನ ಹೆಸರು ಹಿಡಿದು ಕರೆಯುತ್ತಿದ್ದೀರಾ. ನಾನು ಇಲ್ಲಿ ನಿಮಗೆ ತಮ್ಮನಲ್ಲ, ಕೇವಲ ಬಾಸ್. ಮರ್ಯಾದೆಯಿಂದ ಕರೆಯೋದನ್ನು ಕಲಿಯಿರಿ ಎಂದು ಹೇಳಿದೆ. ಅದನ್ನು ಕೇಳಿ ಅಣ್ಣ ಆಶ್ಚರ್ಯಪಟ್ಟ. ನೋಡು ಕೃಷ್ಣ, ಅದೆಲ್ಲ ಹಳೆ ವಿಷಯ. ನೀನು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಡ. ನಾವಿಬ್ಬರು ಯಾವತ್ತಿದ್ರೂ ಅಣ್ಣ ತಮ್ಮಂದಿರು. ನಮ್ಮ ಸಂಬಂಧವೇನಾದರೂ ಮುರಿದು ಹೋಗುವಂಥದ್ದಲ್ಲ. ನೋಡು, ಇನ್ನು ಮುಂದೆ ನಾವಿಬ್ಬರು ಒಟ್ಟಿಗೆ ಇರೋಣ ಎಂದು ಹೇಳಿದ. ಆ ಮಾತಿನಿಂದ ನನಗೆ ತುಂಬ ಕೋಪ ಬಂತು. ಸಂಬಂಧ ಯಾವತ್ತೋ ಮುರಿದು ಹೋಗಿದೆ. ಮರ್ಯಾದೆಯಿಂದ ನನ್ನನ್ನು ಸರಿ ಎಂದು ಕರೆದರೆ ಸರಿ, ಇಲ್ಲವಾದರೆ ನೀನು ಕೆಲಸವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ಸಂಬಂಧವಿಲ್ಲ. ನೀನು ಇನ್ನೊಂದು ಮಾತು ಆಡಿದರೂ ಚೆನ್ನಾಗಿರುವುದಿಲ್ಲ ಎಂದಾಗ ಅಣ್ಣ ಭಯಪಟ್ಟು ಅಲ್ಲಿಯೇ ನಿಂತುಕೊಂಡ. ಈಗ ನನಗನಿಸುತ್ತಿತ್ತು, ಕೆಲಸ ಚಿಕ್ಕದಾದರೇನು ದೊಡ್ಡದಾದರೇನು, ನಾವು ಶ್ರದ್ಧೆಯಿಂದ ಕರ್ತವ್ಯವನ್ನು ಮಾಡಿದರೆ ಅದು ನಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ. ಅದರ ಜೊತೆ ಒಳ್ಳೆಯತನ, ಮನುಷ್ಯತ್ವ ತುಂಬ ಮುಖ್ಯವಾಗಿರುತ್ತದೆ. ಜೀವನದಲ್ಲಿ ಅಂದುಕೊಳ್ಳದೇ ಇದ್ದರೂ ಆ ದೇವರು ಒಂದಲ್ಲ ಒಂದು ದಿನ ಯಾವ ರೀತಿಯಲ್ಲಾದರೂ ಎತ್ತರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಇದಕ್ಕೆಲ್ಲ ಸಹಾಯ ಮಾಡಿದ ನನ್ನ ಗೆಳೆಯ ಸತೀಶ. ಈಗ ನನ್ನ ರೆಸ್ಟೋರೆಂಟ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿಸಿಕೊಂಡಿದ್ದೇನೆ. ಒಂದು ಕಾಲದಲ್ಲಿ ಅವನು ನನಗೆ ದೊಡ್ಡ ಸಹಾಯ ಮಾಡಿದ್ದ. ಅವನಿಗೂ ಅಂಥ ದೊಡ್ಡ ಕೆಲಸ ಇರಲಿಲ್ಲ. ಅಂಥ ಗೆಳೆಯರು ಸಿಗುವುದು ತುಂಬ ಕಷ್ಟ. ಅವನನ್ನು ನಾನು ಎಂದಿಗೂ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಹಾಗೆ ನನ್ನ ಬ್ಯಾಂಕ್ ಮ್ಯಾನೇಜರ್ ಕೂಡ ಈ ನನ್ನ ಅದೃಷ್ಟಕ್ಕೆ ಕಾರಣವಾಗಿದ್ದಾರೆ. ಅವರಿಗೂ ನಾನು ಜೀವನದಲ್ಲಿ ಋಣಿಯಾಗಿದ್ದೇನೆ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮವರೇ ನಮಗೆ ಶತ್ರುಗಳಾದಾಗ, ನಾವು ನಮ್ಮ ಸ್ಥಿಮಿತವನ್ನು ಕಳೆದುಕೊಳ್ಳದೆ ಒಳ್ಳೆಯತನದಲ್ಲಿದ್ದಾಗ ಭಗವಂತ ನಮಗೆ ಯಾರನ್ನಾದರೂ ಸಹಾಯಕ್ಕೆ ಕಳಿಸುತ್ತಾನೆ ಎನ್ನುವುದನ್ನು ಈ ಕಥೆಯಲ್ಲಿ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.